ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗಲೇಬಾರದು ಅಂತ ಸುಮಾರು 4 ಬಾರಿ ಹೈಕಮಾಂಡ್ಗೆ ಹೋಗಿ ಪಟ್ಟು ಹಿಡ್ಕೊಂಡು ಕುಳಿತಂತಹ ಸತೀಶ್ ಜಾರಕಿಹೊಳಿ ಅವರು ಏಕಾಏಕಿ ಬದಲು ಹೇಗಾದ್ರು, ಇವರನ್ನ ಹೈಕಮಾಂಡ್ ಹೇಗೆ ಕನ್ವಿನ್ಸ್ ಮಾಡ್ತು, ಡಿ ಕೆ ಶಿವಕುಮಾರ್ ಯಾವ ರೀತಿ ಇವರನ್ನ ಮನವೊಲೈಕೆ ಮಾಡಿದ್ರು, ಏನೇನಾಯ್ತು ಅನ್ನುವಂಥದ್ದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ನೋಡ್ತಾ ಹೋಗೋಣ ಬನ್ನಿ. ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಒಪ್ಕೊಂಡ್ರು ಮತ್ತು ಹೇಗೆ ಒಪ್ಕೊಂಡ್ರು, ಇವರನ್ನ ಹೈಕಮಾಂಡ್ ಯಾವ ರೀತಿ ಕನ್ವಿನ್ಸ್ ಮಾಡಿದೆ, ಕಾಂಗ್ರೆಸ್ನ ಹೈಕಮಾಂಡ್ ಏನ್ ಹೇಳಿದೆ, ಡಿ ಕೆ ಶಿವಕುಮಾರ್ ಯಾವ ರೀತಿ ಇವರನ್ನ ಮನ ಅಲೈಕೆ ಮಾಡಿದ್ರು ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವ ರೀತಿ ಎಚ್ಚರಿಕೆಗಳನ್ನು ನೀಡಿದ್ದಾರೆ? ಲಕ್ಷ್ಮಣ್ ಸವದಿ ಅವರಿಗೆ ಈ ಖಾತೆಗಳು ಸಿಗಬಾರದು, ಯಾವ ಬೇಕಾದ ಖಾತೆ ಕೊಡಿ, ಆದ್ರೆ ಈ ಖಾತೆಗಳು ಸಿಗಬಾರದು. ಜಾರಕಿಹೊಳಿ ಕುಟುಂಬದಲ್ಲಿ ಸಡ್ಡು ಹೊಡೆಯುವಂತಹ, ಅಂದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಸಡ್ಡು ಹೊಡೆಯುವಂತಹ ಶಕ್ತಿ ಬಾರದೇ ಇರುವಂತಹ ಸಚಿವ ಸ್ಥಾನ ಕೊಡಬೇಕು, ಅಂದ್ರೆ ಅಂತಹ ಒಂದು ಖಾತೆ ಕೊಡಬೇಕು. ನಮ್ಮ ಎದುರಿಗೆ ನಿಲ್ತಕ್ಕಂತಹ ಖಾತೆ ಅವರಿಗೆ ಕೊಡಬಾರದು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮಾತನಾಡಿದ್ದಾರೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಇದನ್ನು ಬೇಕಂದ್ರೆ ಕಾದು ನೋಡಿ. ಇನ್ನು ಸಚಿವ ಸ್ಥಾನನೇ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಸಚಿವ ಸ್ಥಾನಕ್ಕೆ ಸಚಿವ ಸ್ಥಾನನೇ ಅಂತಾರೆ. ಆದ್ರೆ ಈಗ ಒಂದು ಇದಕ್ಕೆ ಉದಾಹರಣೆಯನ್ನು ನಾವು ನೋಡೋದಾದ್ರೆ, ಸಚಿವ ಸ್ಥಾನ ಸಿಕ್ಕಿದೆ, ಪ್ರಮಾಣ ವಚನ ಆಗಾಗಿದೆ, ಎಲ್ಲವೂ ಸರಿ. ಆದ್ರೆ ಖಾತೆ ಬಹಳ ಮುಖ್ಯ ಆಗುತ್ತೆ. ಈಗ ನಾವು ಒಂದು ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಎಲ್ರದ್ದು ಕೂಡ ಬ್ಯಾಂಕ್ ಅಕೌಂಟ್ಗಳು ಇದ್ದೇ ಇರುತ್ತೆ, ಎಲ್ಲರ ಹತ್ರನೂ ಬ್ಯಾಂಕ್ ಅಕೌಂಟ್ಗಳಿರುತ್ತೆ, ಬ್ಯಾಂಕ್ ಪಾಸ್ಬುಕ್ ಇರುತ್ತೆ, ಮತ್ತೆ ಅದರದೇ ಆದಂತ ATM ಇರುತ್ತೆ. ಆದ್ರೆ ಏನ್ ಮಾಡೋದು, ಆ ಬ್ಯಾಂಕಿನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಮುಖ್ಯ ಅಲ್ಲ, ಯಾವ ವ್ಯಕ್ತಿಯ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಮುಖ್ಯ ಆಗತ್ತಲ್ಲ. ಅದೇ ರೀತಿ ಸಚಿವ ಸ್ಥಾನದಲ್ಲೂ ಕೂಡ ಈ ಸಚಿವ ಸ್ಥಾನ ಏನಿದೆಯಲ್ಲ, ಅಂದ್ರೆ ಯಾವುದೇ ಸಚಿವ ಸ್ಥಾನ ಆಗಿರಬಹುದು, ಈ ಖಾತೆ ಆ ಖಾತೆ ಅಂತೆಲ್ಲ ಬರ್ತವೆ. ಆ ಖಾತೆಗಳಲ್ಲಿ ಯಾವ ಶಕ್ತಿ ಹೆಚ್ಚಿರುತ್ತೆ ಇನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿ PWD ಈ ಸಚಿವರಾಗಿ ಈಗೇನು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಇವರು ಸಂಪೂರ್ಣ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ರಾಜಕಾರಣಿ. ಈಗ ಯಾಕಂದ್ರೆ ಈ ಬೆಳಗಾವಿಯ ಉಸ್ತುವಾರಿ ಸಚಿವನೇ ಸತೀಶ್ ಜಾರಕಿಹೊಳಿ, ಅದಕ್ಕೆ ಬಹಳ ದೊಡ್ಡ ಡಿಮ್ಯಾಂಡ್ ಇದೆ ಆ ಒಂದು ಖಾತೆಗೆ, ಆ ಒಂದು ಸಚಿವ ಸ್ಥಾನಕ್ಕೆ. ಅಂದ್ರೆ ಈ ತರ ಇರುತ್ತೆ. ಇನ್ನು ಸಹಕಾರಿ ಇಲಾಖೆ ಅಂದ್ರೆ ಇದೊಂದು ರೀತಿಯಾದಂತಹ ಬೇರೆ ರೀತಿಯಲ್ಲಿ ಬರುತ್ತೆ, ಇದರದೇ ಆದಂತಹ ಶಕ್ತಿ ಬೇರೆ ಇದೆ. ಹೀಗೆ ಸಚಿವ ಸ್ಥಾನ ಇದ್ರೂ ಕೂಡ ಖಾತೆಗಳಲ್ಲಿ ಶಕ್ತಿ ಬದಲಾವಣೆಯಾಗತ್ತೆ. ಹೇಗೆ ಈಗ ಕುಸ್ತಿ ಹಿಡಿಬೇಕಾದ್ರೆ ಪೈಲ್ವಾನ್ಗಳು ಕುಸ್ತಿ ಹಿಡಿತಾರೆ, ಆದ್ರೆ ಯಾವನ ಶಕ್ತಿ ಹೆಚ್ಚಿರುತ್ತೋ ಅವನು ಗೆದ್ದು ಬೀಗ್ತಾನೆ, ಯಾವನ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೋ ಆತ ಕೆಳಗಡೆ ಬೀಳ್ತಾನೆ. ಹಾಗೆ ಈ ಸಚಿವ ಸ್ಥಾನದಲ್ಲೂ ಈ ಖಾತೆಗಳ ಹಂಚಿಕೆಯಲ್ಲೂ ಕೂಡ ಅದೇ ರೀತಿ ನಡೆಯುತ್ತೆ. ಈಗ ಶಕ್ತಿ, ಸತೀಶ್ ಜಾರಕಿಹೊಳಿಯ ಶಕ್ತಿ ಹೇಗಿದೆ? PWD ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿದ್ದಾರೆ. ಬೆಳಗಾವಿಯಲ್ಲಿ ಬಹಳ ದೊಡ್ಡ ಮಟ್ಟದ ಲೆಕ್ಕಾಚಾರಗಳು ಇರುತ್ತೆ. ಅಂದ್ರೆ ವಾಲ್ಮೀಕಿ ಸಮುದಾಯ, ದಲಿತ ಸಮುದಾಯ, ಇಂತಹ ಸಮುದಾಯಗಳ ಶಕ್ತಿಯನ್ನ ಇಟ್ಕೊಂಡು ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿ ಇಡೀ ಬೆಳಗಾವಿಯನ್ನು ತನ್ನ ಕೈ ಹಿಡಿತದಲ್ಲಿ ಇಟ್ಟುಕೊಂಡಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲಿದೆ. ಇನ್ನು ಈ ವಿಚಾರಗಳನ್ನು ನೋಡ್ತಾ ಇದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಯಾವ ಸ್ಥಾನಮಾನಗಳನ್ನು ಕೊಡುತ್ತಾರೆ? ಸಹಕಾರಿ ಇಲಾಖೆ ಏನು ಈ ಒಂದು ಖಾತೆ ಇದೆ, ಈ ಖಾತೆಯನ್ನ ಲಕ್ಷ್ಮಣ್ ಸವದಿ ಅವರು ಬೇಡಿಕೆ ಇಡಬಹುದು. ಯಾಕಂದ್ರೆ ಈ ಖಾತೆನೇ ಈಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋದು. ಇದ್ರೊಳಗಡೆ ಈ ಖಾತೆ ಕೊಟ್ರೆ ಅವರಿಗೆ ಇನ್ನಷ್ಟು ಶಕ್ತಿ ತುಂಬತ್ತೆ ರಾಜಕೀಯವಾಗಿ. ಆದ್ರೆ ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಖಾತೆಗಳನ್ನ ಕೊಟ್ಟಿದ್ದೇ ಆದ್ರೆ ಅದು ಸಚಿವ ಸ್ಥಾನ ಕೊಟ್ಟು ಕೂಡ ವೇಸ್ಟ್ ಆಗತ್ತೆ. ಯಾಕಂದ್ರೆ ನಿಮ್ಗೆ ಅದನ್ನೇ ಹೇಳಿದ್ನಲ್ಲ, ಈಗ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಎಲ್ಲರ ಹತ್ರನೂ ಇರುತ್ತೆ, ಮತ್ತೆ ಬ್ಯಾಂಕ್ ಖಾತೆಗಳು ಎಲ್ಲರ ಹತ್ರನೂ ಇರುತ್ತೆ. ಆದ್ರೆ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಮುಖ್ಯ, ಬ್ಯಾಂಕ್ ನಲ್ಲಿ ದುಡ್ಡು ಎಷ್ಟಿದೆ ಅನ್ನೋದು ಮುಖ್ಯ. ಅದೇ ರೀತಿಯಾಗಿ ಖಾತೆಗಳಲ್ಲಿ ಯಾವ ಖಾತೆ ಸಿಗುತ್ತೆ, ಯಾವ ಖಾತೆಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಮುಖ್ಯ. ಯಾವ ಖಾತೆ ಸಿಕ್ಕರೆ ನಾಯಕನ ಶಕ್ತಿ ಹೆಚ್ಚಾಗತ್ತೆ ಅನ್ನೋದು ಮುಖ್ಯ. ಇದು ವ್ಯವಸ್ಥೆ. ಈಗ ನಿಮಗೆ ಸಂಪೂರ್ಣವಾಗಿ ಇನ್ನಷ್ಟು ನಿಖರವಾಗಿ ಹೇಳಬೇಕು ಅಂದ್ರೆ DCM ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಹೇಗಿರುತ್ತೆ? ಮುಖ್ಯಮಂತ್ರಿ ಸ್ಥಾನದ ಲೆವೆಲ್ ಬೇರೆ, DCM ಸ್ಥಾನದ ಲೆವೆಲ್ ಬೇರೆ. ಹೀಗೆ
ಈ ರೀತಿಯಾಗಿ ರಾಜಕಾರಣದಲ್ಲಿ ಶಕ್ತಿಗಳು ಬದಲಾವಣೆಗಳಾಗ್ತಾ ಇರುತ್ತೆ, ಅಧಿಕಾರದಲ್ಲಿ ಶಕ್ತಿಗಳ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಖಾತೆಯನ್ನು ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಂಡ್ರ, ಈ ಖಾತೆಗಳನ್ನ ಕೊಡಬಾರ್ದು ಅಂತ ಏನಾದ್ರೂ ಹೇಳಿದಾರ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಂಡಾಗ ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಜೊತೆಗೆ ಮಾತನಾಡಿ, ಯಾಕಂದ್ರೆ ಈ ಸಚಿವ ಸಂಪುಟ ವಿಸ್ತರಣೆ ಆಗುವ ಮುಂಚೆ 2 ದಿನದ ಮುಂಚೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಭೆ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೂ ಸಭೆ ನಡೆಸಿದ್ದಾರೆ. ಆಮೇಲೆ ಲಕ್ಷ್ಮಣ್ ಸವದಿ ಅವರನ್ನ ಕರೆಸಿಕೊಂಡು ಸಭೆ ನಡೆಸಿ ಮಾತನಾಡಿದ್ದಾರೆ. ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಮಾತನಾಡ್ಕೊಂಡೇ ಇರ್ತಾರೆ. ಈ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ, ಈ ಖಾತೆ ಕೊಡೋಣ, ಈ ಖಾತೆ ಬೇಡ ಅಂತೇಳಿ ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಹೇಳಿರ್ತಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿರ್ತಾರೆ. ಡಿ ಕೆ ಶಿವಕುಮಾರ್ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ಲೇಬೇಕು ಅಂತ ಯಾಕೆ ಹಠ ಹಿಡಿದ್ರು? ಕೊಡ್ಲೇಬೇಕಾಗತ್ತೆ ಅಂತ ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರುವಾಗ ಅವರಿಗೆ ಭರವಸೆಯನ್ನೇ ಕೊಟ್ಟಿದ್ದೇ ಡಿ ಕೆ ಶಿವಕುಮಾರ್, ಅವರಿಗೆ ಮಾತನ್ನ ಕೊಟ್ಟಿದ್ದೇ ಡಿ ಕೆ ಶಿವಕುಮಾರ್. ನನ್ನ ಸಚಿವ ಸಂಪುಟದಲ್ಲಿ ನಿನಗೆ ಸ್ಥಾನಮಾನ ಇದ್ದೇ ಇರುತ್ತೆ ಅಂತ ಕೊಟ್ಟಿದ್ದು. ಯಾವ ಸ್ಥಾನಮಾನ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಅವ್ರು ಹೇಳಿರೋದೇನು, ನಿನಗೆ ಸಚಿವ ಸ್ಥಾನ ಕೊಡ್ತೇನೆ ಅಥವಾ ನಿನಗೆ ಅದ್ಭುತವಾದಂತ ಸ್ಥಾನಮಾನ ಕೊಡ್ತೇನೆ ಅಂತ ಹೊರತು ಇದೇ ಖಾತೆ ಅಂತ ಹೇಳಿರೋದಿಲ್ಲ. ಹಾಗಾಗಿ ಈಗ ಯಾವುದೋ ಒಂದು ಖಾತೆ ಕೊಟ್ಟರು ಕೂಡ ಅದನ್ನ ನಿರ್ವಹಿಸಪ್ಪ ಅನ್ನುವಂತಹ ಲೆವೆಲ್ಗೆ ಡಿ ಕೆ ಶಿವಕುಮಾರ್ ಬರ್ತಾರೆ. ಅದನ್ನ ಲಕ್ಷ್ಮಣ್ ಸವದಿ ಅವರು ಮಾಡಬೇಕಾಗ್ತದೆ. ಹಾಗಾದ್ರೆ ಜಾರಕಿಹೊಳಿ ಕುಟುಂಬವನ್ನ ಯಾವುದೇ ಕಾರಣಕ್ಕೂ ಸೌದಿ ಮೇಲ್ಗೈ ಸಾಧಿಸಕ್ಕಾಗಲ್ಲ. ಇದು ಒಂದು ಪರ್ಫೆಕ್ಟ್ ಆಗಿರುವಂತ ಲೆಕ್ಕಾಚಾರ. ಹಾಗಾಗಿನೇ ದೊಡ್ಡ ಖಾತೆ ಲಕ್ಷ್ಮಣ್ ಸವದಿ ಅವರಿಗೆ ಸಿಗಲ್ಲ ಅನ್ನೋ ಕಾರಣಕ್ಕೇನೆ ಸತೀಶ್ ಜಾರಕಿಹೊಳಿ ಆಯ್ತು ಸಚಿವ ಸ್ಥಾನ ಕೊಡಿ, ಈ ಖಾತೆಗಳನ್ನ ಕೊಡಬೇಡಿ ಅಂತ ಕೆಲವು ಖಾತೆಗಳನ್ನ ಭದ್ರವಾಗಿಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಲಕ್ಷ್ಮಣ್ ಸವದಿ ಅವರಿಗೆ ಸಿಗುವಂತ ಖಾತೆ ಯಾವುದು? ಇದು ಇಲ್ಲಿ ಪ್ಲಸ್ ಪಾಯಿಂಟ್ ಆಗೋದು ಮೈನಸ್ ಪಾಯಿಂಟ್ ಆಗೋದು ಎಲ್ಲ ಇಲ್ಲೇ. ನಿಮಗೆ ಹಿಂದೆ ಉದಾಹರಣೆ ಹೇಳಿದಾಗೆ ಯಾವ್ದಾದ್ರೂ ಇರ್ಲಿ ಬಿಡ್ರಯ್ಯ ಸಚಿವ ಸ್ಥಾನ ಸಿಕ್ಕಿದೆ, ಯಾವ್ದಾದ್ರೂ ಒಂದು ಖಾತೆ ಇರ್ಲಿ ಬಿಡ್ರಯ್ಯ ನಡೀತದೆ ಅನ್ನುವಂತಹ ರಾಜಕಾರಣ ಅಲ್ಲ. ಈ ರಾಜಕಾರಣದಲ್ಲಿ ಶಕ್ತಿ ಮುಖ್ಯ, ಅಧಿಕಾರ ಮುಖ್ಯ. ಯಾವ ಅಧಿಕಾರಕ್ಕೆ ಯಾವ ಶಕ್ತಿ ಇದೆ ಅನ್ನೋದು ಮುಖ್ಯ. ಈಗ ಬೆಳಗಾವಿ ಇಡೀ ಉಸ್ತುವಾರಿ ಸಚಿವರಾಗಿದ್ಯಾರು, ಬೆಳಗಾವಿಯಲ್ಲಿ ಕಿಂಗ್ ಅನ್ನೋದು ಯಾರು ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಬಂದ್ಬಿಡ್ತದೆ. ಯಾಕಂದ್ರೆ ದೊಡ್ಡ ಸಮುದಾಯಗಳ ಶಕ್ತಿ ಬೆಂಬಲ ಇದೆ. ಆಮೇಲೆ ಈ ಬೆಳಗಾವಿಯ PWD ಏನಿದೆಯಲ್ಲ, ಅವರು ಸಚಿವರಾಗಿರುವಂತಹ ವ್ಯವಸ್ಥೆ ಏನಿದೆಯಲ್ಲ, ಆ ಸಚಿವ ಸ್ಥಾನಕ್ಕೆ ಆ ಖಾತೆಗೆ ಬಹಳ ದೊಡ್ಡ ಗೌರವ ಇದೆ, ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಮುಖ್ಯ. ಒಂದು ಡಿಸ್ಟ್ರಿಕ್ಟ್ ಅವ್ರ ಕೈಯಲ್ಲಿ ಇರುವಂತಹ ರೀತಿಯಲ್ಲಿ ಪ್ರೌಡ್ ಫೀಲ್ ಆಗತ್ತೆ ಅವ್ರಿಗೆ. ಸೊ ಅದು ಮುಖ್ಯ. ಇಲ್ಲಿ ಖಾತೆಗಳು ಕೂಡ ಬಹಳ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಸತೀಶ್ ಜಾರಕಿಹೊಳಿ ಅವರು ಇದನ್ನೆಲ್ಲ ತಿಳಿದುಕೊಂಡೇ ಲಕ್ಷ್ಮಣ್ ಸವದಿ ಅವರಿಗೂ ಸಚಿವ ಸ್ಥಾನ ಹೋದ್ರೂ ಹೋಗ್ಲಿ, ಈ ಖಾತೆಗಳು ಮಾತ್ರ ಹೋಗಬಾರದು ಅಂತ ನಿಗಾ ವಹಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಲಕ್ಷ್ಮಣ್ ಸವದಿ ಅವರಿಗೆ ಯಾವುದಾದರೂ ಒಂದು ಸಾಮಾನ್ಯ ಖಾತೆಯನ್ನು ಕೊಡುವ ಲೆಕ್ಕಾಚಾರದಲ್ಲಿದ್ದಾರಾ ಡಿ ಕೆ ಶಿವಕುಮಾರ್? ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇನೆ ಅನ್ನುವ ನೆಪಗೋಸ್ಕರ ಅವರಿಗೆ ಸಚಿವ ಸ್ಥಾನ ನೀಡಿ ಯಾವುದಾದ್ರೂ ಸಣ್ಣ ಪುಟ್ಟ ಖಾತೆ ಕೊಟ್ರೆ ವೇಸ್ಟ್ ಆಗತ್ತೆ, ಅದು ಕೊಟ್ಟು ಕೊಡಲಾರ್ದ ಹಾಗಾಗತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಮಾಹಿತಿ ಇಲ್ಲಿ. ಇನ್ನು ಸತೀಶ್ ಜಾರಕಿಹೊಳಿ ಬಹಳ ಚಾಣಾಕ್ಷತನದಿಂದ ಮುಂದುವರಿಯುವಂತಹ ನಾಯಕ. ಹಾಗಾಗಿ ಈ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡಿಕೊಂಡು ಯಾವುದೇ ಒಂದು ಶಕ್ತಿ ಇಲ್ಲದೆ ಇರುವಂತಹದ್ದು ಅಥವಾ ಅಲ್ಲಿದಲ್ಲೇ ಅಷ್ಟಕ್ಕಷ್ಟೇ ಸೀಮಿತವಾಗಿರುವಂತಹ ಒಂದು ಯಾವುದಾದ್ರೂ ಖಾತೆ ಕೊಟ್ಟು ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಬಿಟ್ವಿ ಅಂತೇನಾದ್ರೂ 19 ಜನರ ಸಚಿವ ಸಂಪುಟದಲ್ಲಿ ನೋಡಿ ಈ ರೀತಿ ಕೊಟ್ಬಿಟ್ಟಿವಿ ಅಂತ ತೋರಿಸೋದಕ್ಕೆ ಆಯ್ತಾ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇನ್ನೂ ಕೂಡ ಇದೇ ಖಾತೆ ಅಂತ ಯಾವ ನಾಯಕನಿಗೂ ಫಿಕ್ಸ್ ಆಗಿಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದ್ರ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ನಡೆದಿದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಲಕ್ಷ್ಮಣ್ ಸವದಿ ಅವರಿಗೆ ಏನಾದ್ರೂ ಹೆಚ್ಚಿನ ಖಾತೆಗಳಲ್ಲಿ ಅವಕಾಶ ಸಿಕ್ಕರೆ ನಿಜಕ್ಕೂ ಕೂಡ ಲಕ್ಷ್ಮಣ್ ಸವದಿ ಅವರು ಬಹಳ ಮೇಲಕ್ಕೆ ಬರ್ತಾರೆ ರಾಜಕೀಯವಾಗಿ. ಏನಾದರೂ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಬೀರಿದೆ, ಪ್ರಭಾವ ಕೆಲಸ ಮಾಡಿದೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಅಲ್ಲಿ ಬಹಳಷ್ಟು ಕೆಲಸ ಮಾಡಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಕೇಳಿಕೊಂಡೇ ಡಿ ಕೆ ಶಿವಕುಮಾರ್ ಇದನ್ನು ಮಾಡಿದ್ದು ಅಂತ ಗೊತ್ತಾಗತ್ತೆ. ಯಾವಾಗ ಅಂದ್ರೆ ಇವರ ಖಾತೆ ನಿರ್ಧಾರ ಆದಾಗ, ಲಕ್ಷ್ಮಣ್ ಸವದಿ ಅವರಿಗೆ ಖಾತೆ ಸಿಕ್ಕಾಗ, ಆ ಖಾತೆ ಬೆಲೆ ಏನು ಅಂತ ಗೊತ್ತಾದಾಗ. ಇದಿಷ್ಟು
ಮಾಹಿತಿಯಾಗಿತ್ತು. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ YGM ಸರ್ಕಾರ ತಲುಪಿಸ್ತಾನೆ ಇರುತ್ತೆ. ನೋಡ್ತಾ ಇರಿ. ಮತ್ತಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಸಿಗೋಣ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ.